ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ರೇಣುಕ ಅಗಸ್ತ್ಯರ ಸಂವಾದ. ಜಗದ್ಗುರು ರೇಣುಕರು ಅಗಸ್ತ್ಯ ಮಹರ್ಷಿಗಳಿಗೆ ನಾನಾ ವಿಧ ದರ್ಶನ ಶಾಸ್ತ್ರಗಳ ಪರಿಚಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅದರ ಪೈಕಿ ಯೋಗ ದರ್ಶನ, ಪಾತಂಜಲಿ ಮಹರ್ಷಿಗಳ ಯೋಗ ದರ್ಶನದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ಯೋಗ ದರ್ಶನದೊಳಗೆ ಅಷ್ಟಾಂಗ ಯೋಗಗಳನ್ನು ಹೇಳ್ತಾ ಇದ್ದಾರೆ. ಯಮ, ನಿಯಮ, ಯಮದೊಳಗೆ 10 ಉಪಭೇದಗಳು, ನಿಯಮದೊಳಗೆ 10 ಉಪಭೇದಗಳು, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾಗ ನಾವೀಗ ಸುಮಾರು 19 ತಿಳ್ಕೊಂಡಿವಿ. 10 ಯಮಾಂಗದೊಳಗಿನ ಉಪಭೇದಗಳು, 9 ನಿಯಮಾಂಗದೊಳಗಿನ ಉಪಭೇದಗಳು. ಇವತ್ತ 10ನೇ ಸ್ವಾಧ್ಯಾಯ ಅಂತಂದ್ರೆ 20ನೇ ಸಾಧನೆ ಇದು. ಸ್ವ ಅಧ್ಯಾಯ ಅಂದ್ರೆ ಸ್ವಾಧ್ಯಾಯ. ಹಿಂದಿನವರು ಏನ್ ಮಾಡಿದ್ರು? ಗುರುವಿನ ಬಳಿ ಕುಳಿತು ಒಂದು ಮಂತ್ರ ತಗೊಂಡು ಅರಣ್ಯದೊಳಗೆ ಹೋಗಿ ಅದೊಂದೇ ಮಂತ್ರ, ಅದು ಬಿಟ್ರೆ ಮತ್ತೊಂದು ಏನು ಮಾಡಿಲ್ಲ ಅವ್ರು. ಬರೇ ಮಂತ್ರ ಜಪ ಮಾಡಿ 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 ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಅವ್ರು ಯಾರು ಕೂತು ತಪಸ್ ಮಾಡ್ಯಾರ, ನಿಮ್ಮಷ್ಟು ಶಾಸ್ತ್ರ ಅವರು ಓದಿಲ್ಲ. ನೀವೆಲ್ಲ ಶಾಸ್ತ್ರ ಓದಿ ಇಷ್ಟೆಲ್ಲ ಜ್ಞಾನ ಪಡ್ಕೊಂಡು ಯಾವುದಾದ್ರೂ ಒಂದು ಸಾಧನೆ ಆದ್ರೂ ಗಟ್ಟಿಯಾಗಿ ಮಾಡ್ತಾ ಇರಬೇಕು. ಈ 10 ಯಮಾಂಗ 10 ನಿಯಮಾಂಗದೊಳಗ ಏನ್ ಪರಿಚಯ ಮಾಡ್ಕೊಂಡಿರಿ, ಇವ್ರ ಪೈಕಿ ಯಾವುದಾರೆ ಒಂದರೆ ನಾವು ಮಾಡ್ಲಕತ್ತೀನೇನು ಅಂತ ಒಂದ್ ಸ್ವಲ್ಪ ವಿಚಾರ ಮಾಡಬೇಕು. ಮಾಡಿ ನಮ್ಮ ಗುಣ ಸ್ವಭಾವಕ್ಕೆ ಯಾವುದು ಸರಿ ಅನ್ನಿಸ್ತದ ಅದನ್ನ ಮಾಡ್ಕೋತ ಹೋಗ್ಬೇಕು. ಆಗ್ಲಾರ್ದು ಬಿಟ್ಬಿಡೋದು. ಏನ್ ಮಾಡ್ಲಕ್ ಸಾಧ್ಯ ಅದ ಅವರೇ ಮಾಡ್ಬೇಕಲ್ಲ. ನಿನ್ನೆ ಹೇಳಿದ್ರು ಜಪ ಅಂತ ಹೇಳಿದ್ರು. ಮನುಷ್ಯನೊಳಗೆ ಮಂತ್ರ ಜಪ ಮಾಡ್ಲಕ್ ಏನ್ ತ್ರಾಸ ಅದು? ಮಾಡ್ಬೋದಲ್ಲ? ಏನ್ ಕಷ್ಟ ಅದ ರೀ ಮನಸ್ಸಿನಾಗ ಮಂತ್ರ ಜಪ ಮಾಡೋದಕ್ಕ? ಬಹಳ ಕಠಿಣ ಕೆಲಸ ಅದ ಬಿಡ್ರಿ ಅಂತ ಏನಾರ ಅಂತೀರೇನು? ಬರ್ತದ. ನಿರಂತರವಾಗಿ ಮನುಷ್ಯನಾಗ ಮಂತ್ರ ಜಪ ಏನು ಮಾಡ್ಲಕ್ಕಾಗಲಿಲ್ಲ ಅಂದ್ರೆ ಮಂತ್ರ ಜಪ ಮಾಡ್ಕೊತಿರ್ರಿ ಅಷ್ಟೇ. ಉಳಿದದ್ದೆಲ್ಲ ಏನಕ್ಕಾಗಲ್ಲ ಬಿಡ್ರಿ ಕಡೆ. ಒಂದರೆ ಮಾಡ್ರಿ, ಯಾವುದರೆ ಒಂದು ನಿರಂತರವಾಗಿ ಏನಾರ ಮಾಡ್ರಿ, ಒಟ್ಟ ನಿರಂತರವಾಗಿ ಮಾಡ್ಕೊತೀರಿ. ಅದು ಮಾಡ್ಲಕ್ಕಾಗಲಿಲ್ಲ ಸ್ವಾಧ್ಯಾಯ ಮಾಡ್ರಿ. ಒಂದಿಷ್ಟು ಗ್ರಂಥಗಳು ಇಟ್ಕೊಂಡು. ಈಗ ನಾ ಏನು ಮಾಡಲ್ಲ, ಸ್ವಾಧ್ಯಾಯದೊಳಗೆ ನಿರತ ಅನ್ನೋದೇನು ನಾನು. ಈ 19ರೊಳಗೆ ಈಗ 20ನೇದಲ್ಲ, ಇದು ಮಾಡಿದ್ ನಾನು. ಯಾವ್ದಾರ ಒಂದು ಮಾಡ್ಕೊತಿರೋದು. ಸ್ವ ಅಧ್ಯಾಯ, ಸ್ವಾಧ್ಯಾಯ. ತನ್ನ ಹಾಗೂ ವಿಶ್ವದ ಸತ್ಯವನ್ನು ಅರಿಯಲು ಅಭ್ಯಾಸ ಮಾಡುವುದೇ ಸ್ವಾಧ್ಯಾಯ. ತನ್ನ ಅಂದ್ರೆ ತನ್ನದೊಂದು ಶರೀರ ಅದ. ಆ ಶರೀರದೊಳಗ ಒಂದು ಪ್ರಾಣಚೇತನ ಆದ, ಅದರೊಳಗೊಂದು ಆತ್ಮಚೇತನ ಆದ. ಇದು ಸತ್ಯ, ಇದು ಯಾವುದು ಮಿಥ್ಯ ಅಂತೇಳಿ ತಿಳ್ಕೋಬೇಕು. ಬ್ರಹ್ಮಾಂಡದೊಳಗ ಇಲ್ಲಿ ಈಶ್ವರ, ಮತ್ತೆ ಬ್ರಹ್ಮಾಂಡದೊಳಗಿರುವಂತ ಲೌಕಿಕ ವಸ್ತುಗಳು, ಮತ್ತೆ ಅದರಿಂದ ಇರುವ ಬ್ರಹ್ಮ, ಈ ತರ ಎಲ್ಲ ಇದ್ದದ್ದನ್ನು ಇದನ್ನು ಅಧ್ಯಾಯ ಮಾಡಲಿಕ್ಕೆ ನಾವು ಏನೇನು ಪ್ರಯತ್ನ ಮಾಡ್ತೀವಿ ಅದೆಲ್ಲ ಸ್ವಾಧ್ಯಾಯ. ಮೂಲ ಕಾರಣಗಳನ್ನು ಸಂಶೋಧನೆ ಮಾಡುವುದು ಅದೇ ಸ್ವಾಧ್ಯಾಯ. ನಾವು ಜೀವನದಲ್ಲಿ ಅನಂತ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ. ಜೀವನವೇನು ಸರಳವಾಗಿಲ್ಲ. ಪ್ರತಿ ಕ್ಷಣವೂ ಅನೇಕ ಬದಲಾವಣೆಗಳು ನಡೆಯುತ್ತವೆ. ಇಂದು ಕೂಡಿದ ಹೆಂಡತಿ, ಧನ, ಪುತ್ರ, ಮಿತ್ರರು ನಾಳೆ ಇರುತ್ತಾರೆಂಬ ಯಾವ ಗ್ಯಾರಂಟಿ ಇಲ್ಲ. ಇಂದು ದೊರೆತ ಮಾನ
ನಾಳೆ ಇರುತ್ತದೆ ಎಂಬ ಯಾವ ಗ್ಯಾರಂಟಿ ಇಲ್ಲ. ಎಲ್ಲ ಅಳಿವು ಉಳಿವಿನ ಹೊನಲಿನಲ್ಲಿ ಕೊಚ್ಚಿ ಹೋದರೆ ಎಲ್ಲಿಯ ಶಾಂತಿ ದೊರೆತೀತು? ಎಂಥ ವಿಪತ್ತು ಬಂದರೂ ಎದೆ ನಡುಗದಿರಬೇಕು, ಮನ ಬಳುಕದಿರಬೇಕು. ಅಂತ ಭದ್ರವಾದ ಧೈರ್ಯ ಅಳವಟ್ಟಾಗ ಅಖಂಡ ಆನಂದ ಸಮನಿಸಬಲ್ಲುದು. ಆ ಧೈರ್ಯವನ್ನೀಯುವ ಶಕ್ತಿ ಋಷಿ ಮುನಿಗಳಿಂದ, ಜ್ಞಾನಿ ವಿಜ್ಞಾನಿಗಳಿಂದ ಪ್ರಣೀತವಾದ ವಚನಗಳಲ್ಲಿ ಇದೆ. ಅವುಗಳನ್ನು ವಿಧಿವತ್ತಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡುವುದು ಅತ್ಯಗತ್ಯ. ನಮ್ಮಲ್ಲಿ ಮಹಾಹೊತ್ತಿಗೆಗಳನ್ನು ಯಥಾರ್ಥವಾಗಿ ಹಾಗೂ ನಿಸ್ಸಂದಿಗ್ಧವಾಗಿ ಅರ್ಥ ಮಾಡಿಕೊಳ್ಳುವ ಬರುವವರೆಗೂ ಗುರುಗಳ ನಿದರ್ಶನ ಬೇಕು. ಗುರುಗಳ ಅವಶ್ಯಕತೆ ಏನು? ನಮ್ಮ ಗ್ರಂಥಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಗುರುಗಳು ಬೇಕು. ಗುರುಗಳು ನಿಶ್ಚಿತವಾದ, ಸುಗಮವಾದ, ಅಸಂದಿಗ್ಧವಾದ ಕ್ರಮವನ್ನು ತೋರಿಸಿಕೊಡುತ್ತಾರೆ. ಆ ಕ್ರಮದಲ್ಲಿ ನಾವು ಅನಾಯಾಸವಾಗಿ ಸಾಗಬೇಕು. ದಿನದ 24 ತಾಸುಗಳಲ್ಲಿ 4 ತಾಸುಗಳನ್ನಾದರೂ ಈ ಗ್ರಂಥಾಭ್ಯಾಸಕ್ಕೆ ಮೀಸಲಾಗಿಡಬೇಕು. ನೋಡ್ರಿ, 24 ತಾಸಿನಾಗ ಒಂದು 4 ತಾಸರೇ ಈ ಅಭ್ಯಾಸಕ್ಕೆ ಮೀಸಲಿಡಬೇಕು. ನಾನಂತೂ 8 ತಾಸು ಹ್ಯಾಂಗ ನೌಕರಿ ಮಾಡೀನಿ, ಅದೇ ರೀತಿ 8 ತಾಸು ಸಹಿತ ನಾ ಈ ಸ್ವಾಧ್ಯಾಯಕ್ಕೆ ಮೀಸಲಿಟ್ಟು ಮಾಡೀನಿ ಕೆಲಸ. ಹಿಂಗಾಗಿದ್ದಕ್ಕೆ ನಂದು ಸ್ವಾಧ್ಯಾಯದ ಬಲನೇ ನನಗೆ ಈ ರೀತಿ ಒಂದು ಪರಿಪಕ್ವತೆಗೆ ತಗೊಂಡು ಬಂದು. ಅದಕ್ಕೆ ಅಭ್ಯಾಸದಲ್ಲಿ ಒಮ್ಮೆಲೆಯೇ ರುಚಿ ಬರಲಿಕ್ಕಿಲ್ಲ. ಒಮ್ಮೆ ಇದು ಏನಾರ ಓದ್ಲಕ್ಕಾದ ಕಥೆ ಕಾದಂಬರಿಗಳಲ್ಲಿ ತೊಡಗಿದ ನಮ್ಮ ಮನಸ್ಸು ತಾತ್ವಿಕ ವಿಷಯಗಳತ್ತ ಮೊದಲು ಒಲಿಯಲಿಕ್ಕಿಲ್ಲ. ಇದು ಓದ್ಲಕ್ ಮನಸ್ಸು ಬರಲಿಕ್ಕಿಲ್ಲ. ಮನಸ್ಸು ಬರಲಿಲ್ಲ ಅಂತ ಹೇಳಕ್ಕೆ ಅದನ್ನು ಬಿಡಬೇಡ್ರಿ. ಆದರೂ ಬಿಡದೆ ತಿಳಿಯಲಿ ತಿಳಿಯದೇ ಇರಲಿ ಓದಲು ಪ್ರಾರಂಭಿಸಬೇಕು. ಏನು ಮಾರ್ಗದರ್ಶನ ನೋಡ್ರಿ. ತಿಳಿಲಿ ತಿಳಿಲಾರದೆ ಇರಲಿ ಸುಮ್ಮ ಓದ್ಕೋತಿರ್ರಿ, ತಿಳಿಲಿ ತಿಳಿಲಾರದೆ ಇರಲಿ ಸುಮ್ಮ ಕೇಳ್ಕೋತಿರ್ರಿ. ಓದಲು ಪ್ರಾರಂಭಿಸಬೇಕು. ಓದು ಬೆಳೆದಂತೆ ತಾನಾಗಿಯೇ ಅಭಿವೃದ್ಧಿ ಹೆಚ್ಚಾಗುತ್ತದೆ, ತಾನೇ ಅಭಿರುಚಿ ಹೆಚ್ಚಾಗ್ತದ, ಜ್ಞಾನ ಪೀಪಾಸೆ ವೃದ್ಧಿಸ್ತದ. ಒಳಗೊಳಗಾದಂಗ ಇನ್ನೂ ಇದನ್ನು ಸರಿಯಾಗಿ ತಿಳ್ಕೊಬೇಕಂತೇಳಿ ಒಳಗ ಜ್ಞಾನದ ಬಗ್ಗೆ ಆಸೆ ಹೆಚ್ಚಾಗ್ತದ. ಸುಮ್ಮ ಓದ್ಕೊತ ಹೋಗೋದಪ್ಪ. ಸಿದ್ಧಾಂತ ಶಿಖಾಮಣಿ ಈಗನೂ ನಾವು ಹಿಡಿದೇವಂತಂದ್ರೆ ಏನೂ ತಿಳಿಲಾರದಂತ ಒಂದು ಗ್ರಂಥ ಅದು 8ನೇ ಕ್ಲಾಸ್ಲಿಂತ ಹಿಡ್ಕೊಂಡು ತಿಳಿಲಿ ತಿಳಿದೇ ಇರಲಿ ಹಂಗೇ ಓದ್ಕೊತ ಬಂದಿನಿ ನಾನು. ಈಗ ಅದು ಪೂರ್ತಿ ಬಿಚ್ಕೊಂಡ್ಬಿಟ್ಟದೆ ಎಲ್ಲ. ಅವಾಗ ನನಗೇನು ತಿಳಿಯಲಾಗ್ಯದ ಅಂತೇಳಿ ಬಿಟ್ಟಿದ್ನೆ ಅಂತಂದ್ರೆ ಇವತ್ತದು ಓದ್ಲಕ್ ಆತಿತ್ತೇನು, ಅದು ಅದ್ರ ಕಡೆ ನಮ್ಮ ಲಕ್ಷ್ಯ ಹರಿಲಕ್ ಸಾಧ್ಯ ಇತ್ತೇನು? ಅದ್ರ ಕಡೆ ಲಕ್ಷ್ಯ ಹರಿದು ಅದನ್ನು ಗಟ್ಟಿಯಾಗಿ ಹಿಡಿಲಕತ್ತೀವಿ ಈಗ ಅಂತಂದ್ರೆ ನಾವು ಅಲ್ಲಿಂದ ಇಲ್ಲಿ ತನಕ ತಿಳಿಲಿ ತಿಳಿದೇ ಇರಲಿ ಹಂಗೇ ಅದನ್ನ ದಕ್ಕೊಂಡು ಬಂದಿವಲ್ಲ, ಅದರ ಫಲನೇ ಇವತ್ತು ನಾವು ಅನುಭವಿಸ್ಲಕತ್ತೀವಿ. ಜ್ಞಾನವೇ ನಿಜವಾದ ಧನ. ನಾವು ರೊಕ್ಕ ಎಷ್ಟರ ಗಳಿಸಿದ್ರು ಅದು ಧನ ಅಲ್ಲ, ನಮ್ಮದು ಜ್ಞಾನನೇ ನಿಜವಾದ ಧನ. ಉಳಿದೆಲ್ಲ ನಮ್ಮ ಗಳಿಕೆ, ನಮ್ಮ ಸಂಪದ ನಮ್ಮ ಕೈ ಬಿಡುವುದು ನಿಶ್ಚಿತ. ಉಳಿದು ಎಲ್ಲ ಏನ್ ಮಾಡ್ತಾವ? ಇವೆಲ್ಲ ಕೈ ಬಿಡ್ತಾವ. ನಮ್ಮ ಭೌತಿಕ ಬಾಳಿನ ಕೊನೆಯ ಉಸಿರಿನವರೆಗೂ ಆತ್ಮೀಯ ಮಿತ್ರನಾಗಿ ಮಾರ್ಗದರ್ಶಕವಾಗಿ ಕಾರ್ಯಗೈಯುತ್ತದೆ ಈ ಜ್ಞಾನ. ಅದು ನಮ್ಮ ಬಾಳಿನ ಜ್ಯೋತಿ. ಆ ಜ್ಯೋತಿ ಪ್ರಜ್ವಲಿಸಿದರೆ ಅಂತರ್ಗತ ಕಾಮನೆಗಳು, ಆಸೆಗಳು, ಭ್ರಾಂತಿಗಳು ನಿರ್ನಾಮವಾಗುತ್ತವೆ. ಹೃದಯವು ದೇವನ ನಿಲಯವಾಗುತ್ತದೆ. ನೋಡ್ರಿ ಹೆಂಗದು. ಜ್ಞಾನದಿಂದ ಏನೇನು ಲಾಭ ಆಗ್ತದೆ ಅಂತ ಹೇಳ್ತಾರೆ. ಜ್ಞಾನ ಗಳಿಸಲು ಹೆಣ್ಣು ಮಕ್ಕಳೇನು ಗಂಡು ಮಕ್ಕಳೇನು ಜಾತಿ ಮತ ಪಂಥಗಳ ಮೇರೆ ಅದಕ್ಕೆ ಇಲ್ಲ. ಪ್ರಪಂಚದಲ್ಲಿ ನಿಶ್ಚಿಂತನಾಗಿ ಬಾಳಲೇಬೇಕು.
ಅಳಿಯದ ಸುಖ ಪಡೆಯಲೇಬೇಕು ಎಂಬ ತವಕ ಉಳ್ಳವರೆಲ್ಲ ಜ್ಞಾನ ಗಳಿಸುವುದಕ್ಕೆ ಅಧಿಕಾರಿಗಳು. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂದ ಕೇಳುತ್ತ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತ, ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞಂನಪ್ಪ ನರಂ ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಕೆಲವೊಂದು ಸಣ್ಣ ಸಣ್ಣ ಹಳ್ಳಗಳ ಕೂಡ ದೊಡ್ಡ ಸಮುದ್ರ ಆಗಿಬಿಡ್ತದ. ಜ್ಞಾನ ಎಲ್ಲಿಯೇ ಸಿಗಲಿ, ಹೇಗೆಯೇ ಸಿಗಲಿ, ಅದನ್ನು ಪಡೆಯಬೇಕು. ಜ್ಞಾನವಿಲ್ಲದ ಬದುಕು, ಮೂಗಿಲ್ಲದ ಮುಖ ಎರಡೂ ಒಂದೇ, ಅಮಂಗಲವಾದಂಥವು. ಮುಖ ಮೂಗಿಲ್ಲಾರ್ದೊಂದು ಮುಖ ಲಕ್ಷ್ಯ ಒಂದ್ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ರಿ. ಮೂಗದತ್ತೇಳಿ ಮಾರಿ ಚಂದ ಕಾಣ್ಲಕತ್ತದ. ಮಾರ್ಯಾಗ ಮೂಗೇ ಇಲ್ಲ ಅಂದ್ರೆ ಬರೇ ಎರಡು ಕಣ್ಣಿದ್ದು ಅಂತಂದ್ರೆ ಹೆಂಗ್ ಕಾಣತ್ತದ? ಏನು ಚಂದ ಕಾಣಲ್ಲ. ಹಂಗ ಜ್ಞಾನವಿಲ್ಲದ ಬದುಕು, ಮೂಗಿಲ್ಲದ ಮುಖ ಎರಡು ಅಮಂಗಲ. ಜ್ಞಾನಕ್ಕಾಗಿ ಒಂದೇ ಭಾಷೆ ಮೀಸಲಿಲ್ಲ. ಸಂಸ್ಕೃತವೇ ದೇವ ಭಾಷೆ. ಅದನ್ನು ಕಲಿತರೆಯೇ ದೇವಜ್ಞಾನ ಎಂಬುದು ಅಂಥದ್ದೇನಿಲ್ಲ. ವಿಶ್ವದಲ್ಲಿರುವ ಭಾಷೆಗಳೆಲ್ಲ ದೇವ ಭಾಷೆಗಳೇ. ಇದು ಭಾರಿ ಅದ ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳ ಮಾರ್ಗದರ್ಶನ. ವಿಶ್ವದಾಗ ಎಷ್ಟು ಭಾಷೆಗಳವ ಅವೆಲ್ಲ ದೇವ ಭಾಷೆ. ಸಂಸ್ಕೃತ ಭಾಷೆ ಒಂದೇ ದೇವ ಭಾಷೆ. ಏನು ಭಾಷೆಗಳಲ್ಲಿ ಮೇಲು ಕೀಳು ಎಣಿಸುವುದು ಅನಗತ್ಯ. ಒಂದು ಭಾಷೆ ಶಬ್ದಗಳಿಂದ ಸಮೃದ್ಧವಾಗಿರಬಹುದು, ಇನ್ನೊಂದು ಅಬಲವಾಗಿರಬಹುದು. ಅದನ್ನ ವಿರುದ್ಧಗೊಳಿಸುವುದು ಸದಾ ಶಕ್ಯ. ಯಾವುದರಾಗಲೇ ಒಂದಿಷ್ಟು ಶಬ್ದಗಳ ಕೊರತೆಗಳಿರಬಹುದು ಭಾಷೆ ಒಳಗ, ಆದ್ರೆ ಅದನ್ನು ಡೆವಲಪ್ ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಭಾಷೆಯತ್ತ ನಾವು ಲಕ್ಷ್ಯವೀಯಬಾರದು. ಆತ್ಮಜ್ಞಾನ ದೊರೆಯುವ ಭಾಷೆ ಯಾವುದಿದ್ದರೇನು? ನಮ್ಮ ಕನ್ನಡ ಭಾಷೆ ಅದು ಪರಿಪೂರ್ಣವಾಗಿದೆ. ಸಂಸ್ಕೃತದಲ್ಲಿಯ ವೇದಾಂತಗಳ ಜ್ಞಾನವೆಲ್ಲ ಶರಣರ ಒಂದೊಂದು ವಚನಗಳಲ್ಲಿ ತುಂಬಿಕೊಂಡಿದೆ. ಸಾಕ ಇಷ್ಟ? ಸಂಸ್ಕೃತದಲ್ಲಿಯ ವೇದಾಂತಗಳ ಜ್ಞಾನವೆಲ್ಲ ಶರಣರ ಒಂದೊಂದು ವಚನಗಳಲ್ಲಿ ತುಂಬಿಕೊಂಡಿದೆ. ಶರಣರ ವಚನದಾಗ ಜ್ಞಾನ ಅದಲ್ಲ, ಅದು ಎಲ್ಲಿದ್ ಬಂದದಂತ ಹೇಳಕತ್ತಾರ ಅವರು. ಸಂಸ್ಕೃತದಲ್ಲಿಯ ವೇದಾಂತಗಳಿಂದ ಅಂತ ಹೇಳಕತ್ತಾರ. ವೇದಗಳಲ್ಲಿರುವ ಜ್ಞಾನನೇ ಶರಣರ ವಚನಗಳಲ್ಲಿ ಬಂದದಂತ ಹೇಳಕತ್ತಾರ ಸಿದ್ದೇಶ್ವರ ಸ್ವಾಮಿಗಳು. ಈ ಒಂದಿಷ್ಟು ಮಂದಿ ಆ ವೇದ ಆಗಮ ಉಪನಿಷತ್ತಿಗೆ ಸಂಬಂಧ ಇಲ್ಲ, ನಮ್ಮದು ಸ್ವತಂತ್ರ ಧರ್ಮ ಅಂತೇಳಿ ಅದರೊಳಗಿನ ಸಂಸ್ಕೃತದ ಸಾಲುಗಳನ್ನ ಕಿತ್ತಿ ಒಗೆದು ಒಂದು ಬ್ಯಾರೆ ಟೈಪ್ ವಚನ ಸಾಹಿತ್ಯ ರಚನೆ ಮಾಡ್ಲಕತ್ತಾರ. ಸಂಸ್ಕೃತದಲ್ಲಿಯ ವೇದಾಂತಗಳ ಜ್ಞಾನವೆಲ್ಲ ಶರಣರ ಒಂದು ವಚನದಲ್ಲಿ ತುಂಬಿಕೊಂಡಿದೆ. ಆ ವಚನಗಳನ್ನು ಕನ್ನಡಿಗರಿಗೆಲ್ಲ ದಿನನಿತ್ಯ ಅಭ್ಯಸಿಸಬೇಕು. ಅದರಿಂದ ಅವರ್ಣನೀಯವಾದ ಸಮಾಧಾನ ದೊರೆಯುತ್ತದೆ, ಅದ್ಭುತವಾದ ಧೈರ್ಯ ಮೈವೆತ್ತುತ್ತದೆ. ಅಕ್ಕಮಹಾದೇವಿಯನ್ನೇ ನೋಡಿ, ಆಕೆ ಇನ್ನೂ ಹರೆಯದ ಹೊಸ್ತಿಲು ಹತ್ತಿರಲಿಕ್ಕಿಲ್ಲ. ವೀರ ಚಿಮ್ಮಿಣಿಯಂತೆ ತಂದೆ, ತಾಯಿ, ಬಂಧು ಬಳಗ, ರಾಜ ಕೋಶಗಳನ್ನೆಲ್ಲ ಆ ಬಲೆಯನ್ನೆಲ್ಲ ಕಿತ್ತೊಗೆದು ಸ್ವಾತಂತ್ರ್ಯ ಸಾಮ್ರಾಜ್ಯದಲ್ಲಿ ಕಾಲಿಕ್ಕಿದಳು. ಜನ ಅಂದಿತು, ಆಡಿತು, ಅದಕ್ಕೆಲ್ಲ ಆಕೆ ಕಿವಿ ಕೊಟ್ಟಳೆ ಇಲ್ಲ. ಅವಳ ಹೃದಯ ಉಕ್ಕಿನಷ್ಟು ಭದ್ರವಾಗಿತ್ತು. ದೇವನನ್ನು ಕೂಡಿಯೇ ತೀರಬೇಕೆಂಬ ಆಕೆಯ ನಿರ್ಧಾರ ಅಷ್ಟು ಘನವಾಗಿತ್ತು. ಇದಕ್ಕೆಲ್ಲ ಆಧಾರ ಎದರ ಮೇಲೆ ಇದು ಆಕೆಗೆ ಅಷ್ಟು ಧೈರ್ಯ ಬಂತು? ಆಕೆ ಕಲಿತ ವಿದ್ಯೆ. ತನ್ನ ಗುರುವಿನಿಂದ ಬಾಲ್ಯದಲ್ಲಿಯೇ ವೇದಶಾಸ್ತ್ರಗಳನ್ನು ಅರಿತಳು. ನೋಡ್ರಿ, ಅಕ್ಕ ಮಹಾದೇವಿ ಬಾಲ್ಯದಲ್ಲಿಯೇ ವೇದಶಾಸ್ತ್ರಗಳನ್ನ ಅರಿತಳು. ಆಕೆ ಗುರುಗಳ ಹೆಸರು ಏನು ಗೊತ್ತಾ?
ಅಕ್ಕಮಹಾದೇವಿ ಗುರುಗಳ ಹೆಸರು ಗೊತ್ತಿಲ್ಲ. ಗುರುಲಿಂಗ ಶಿವಾಚಾರ್ಯರು. ಗುರುಲಿಂಗ ಶಿವಾಚಾರ್ಯರು ಎಲ್ಲ ಬಟ್ಟೆ ಕಿತ್ತಿ ಒಗೆದು ಹೊರಗೆ ಹೋಗೋ ಟೈಮ್ನೊಳಗ ಗುರುಲಿಂಗ ಶಿವಾಚಾರ್ಯರು ಏನ್ ಮಾಡ್ತಾರ, ಪೂರ್ತಿ ಹಂಗ ದಿಗಂಬರ ಆಗಿ ಹೋಗೋಣಮ್ಮ ತಡಿ ಅಂತೇಳಿ ತಮ್ಮ ಹೆಗಲ ಮೇಲಿನ ಶಲ್ಯ ತಗೊಂಡು ಆಕೆಯ ಉಪಸ್ಥ ಭಾಗಕ್ಕ ಟೊಂಕಕ್ಕ ಸುತ್ತಾರ. ಅದು ಉಡು ತಡಿ ಎಲ್ಲಿ ನಿಂತು ಆಕೆಗೆ ಆ ಒಂದು ವಸ್ತ್ರ ಮರೆ ಮಾಡಿ ಕಳಿಸ್ತಾರೆ ಗುರುಲಿಂಗ ದೇವರು. ಅದೇ ಊರು ಉಡುತಡಿ ಅಂತ ಆಯ್ತು. ತಡಿಯಮ್ಮ ಉಡು ಅಂತೇಳಿ ಉಡುತಡಿ ಗುರುಲಿಂಗ ಶಿವಾಚಾರ್ಯರು ಮಾಡಿ ಕಳಿಸಿದರು. ಅವಳಲ್ಲಿ ಸ್ವತಂತ್ರವಾದ ವಿಚಾರಧಾರೆಯ ಬುಗ್ಗೆ ಚಿಮ್ಮಿತು. ಅದೇ ಆಕೆಯನ್ನ ಕೊನೆವರೆಗೂ ಕಾಪಾಡಿತು. ಅವಳ ಜೀವನದಿಂದ ಕಲಿಯಬೇಕಾದ ಪಾಠ ಸಾಕಷ್ಟು ಇದೆ. ನಾವೆಲ್ಲ ಅವಳ ಜೀವನದಿಂದ ಬಹಳಷ್ಟು ಕಲಿಬೇಕು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳು ಉಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನನುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಏನ್ ಧೈರ್ಯ ನೋಡ್ರಿ, ಎಷ್ಟು ದಿಟ್ಟತನ ಇದೆ. ಅವಳ ಸ್ವತಂತ್ರವಾದ ವಿಚಾರಧಾರೆಯೇ ಆಕೆಯನ್ನು ಕೊನೆಯವರೆಗೂ ಕಾಪಾಡಿತು. ಅವಳ ವೈಷಯಿಕ ಬುದ್ಧಿ ಅಳಿಯಲಿ, ನಮ್ಮ ವೈಷಯಿಕ ಬುದ್ಧಿ ಅಳಿಯಲಿ, ನಾವೆಲ್ಲ ಸ್ವಾಧ್ಯಾಯಿಗಳಾಗೋಣ, ಅಂದರೆ ಮಾತ್ರ ಬದುಕಿನ ಸಾರ್ಥಕತೆ. ಅದಕ್ಕೆ ಜ್ಞಾನಿಗಳಾಗೋಣ ಅಂತ. ಈಗ ವಿವರಿಸಿದ ಯಮ ನಿಯಮಗಳಿಂದ ಸಿದ್ಧಿಸುವುದು ಏನು? ಯಮ ನಿಯಮಗಳಿಂದ ಏನು ಲಾಭ ಆಗ್ತದ? 10 ಯಮ ಅಂಗದ ಉಪಭೇದಗಳು, 10 ನಿಯಮ ಅಂಗದ ಉಪಭೇದಗಳನ್ನು ಕುರಿತು ನಾವು ತಿಳ್ಕೊಂಡಿವಿ. ಇದರಿಂದ ಏನು ಲಾಭ ಆಗ್ತದಂದ್ರ, 1ನೇದ್ದು ಮನೋನೈರ್ಮಲ್ಯ ಅಂದ್ರೆ ನಿರ್ಮಲ ಚಿತ್ತ, 2ನೇದ್ದು ಇಂದ್ರಿಯ ಜಯ, 3ನೇದ್ದು ಅಸೀಮ ಧೈರ್ಯ. ಎಂಥ ಧೈರ್ಯ? ಜನನ ಮರಣ ರೋಗ ರುಜಿನ ಮಾನ ಅಪಮಾನ ಇವು ಯಾವುದಕ್ಕೂ ಹೆದರ್ಲಾರ್ದಂತ ಧೈರ್ಯ. ಅವನು ಏನನ್ನು ಲೆಕ್ಕಿಸದೆ ದೇವ ಮಾರ್ಗದಲ್ಲಿ ಸರಾಗವಾಗಿ ನಡೆಯುವಂತ ಧೈರ್ಯ. ಅವನು ನಡೆಯುವ ಅಂತರ ಸಾಧನೆ ಮುಂದಿನ 6 ಅಂಗಗಳಲ್ಲಿ ಅಭಿವ್ಯಕ್ತವಾಗುತ್ತದೆ. ಮುಂದ ಈಗ 8ರಾಗ 2 ಹೇಳದ, ಮುಂದ ಈ ಸಾಧನೆ ಇನ್ನು ಮುಂದೆ ಹೇಳ್ತಾರೆ, ಇನ್ನು 6 ಅಂಗಗಳಲ್ಲಿ ಅಭಿವ್ಯಕ್ತವಾಗುತ್ತದೆ. ಈ 6ರಲ್ಲಿ ಮೊದಲನೆಯದು ಆಸನ, 2ನೇದು ಪ್ರಾಣಾಯಾಮ. ಇವೆರಡು ಅಂತರ್ ಅಭ್ಯಾಸದ ಪೂರ್ವ ಸಿದ್ಧತೆಗಳು. ಆಸನ ಪ್ರಾಣಾಯಾಮ ಅನ್ನೋ ಇವೆರಡು ಅಂತರಭ್ಯಾಸದ ಪೂರ್ವ ಸಿದ್ಧತೆಗಳು. ಒಂದು ದೇಹದ ಆರೋಗ್ಯಕ್ಕಾಗಿ, ಇನ್ನ ಒಂದು ನಾಡಿ ಶುದ್ಧಿಗಾಗಿ ಅಂತ. ಈ ಆಸನ ಅನ್ನೋದ್ರ ಬಗ್ಗೆ 2 ಅಂಗಗಳು ಮುಗಿದು ಏನ್ ಮಾತಾಡೋದು ಮುಗೀತು. ಏನ್ ಮುಗಿದವಂದ್ರೆ ಏನ್ ಸಾಧನೆ ಮಾಡಿ ಮುಗಿಸಿವ? ಏನು ಇಲ್ಲ, ಬರೇ ಅದರ ಕಥೆ ಹೇಳಿವಾಟೆ. ಯಮಾಂಗದ 10 ಉಪಭೇದಗಳು, ನಿಯಮಾಂಗದ 10 ಉಪಭೇದಗಳನ್ನು ಹೇಳಿ ಆಯ್ತು. ಇದ್ರೊಳಗೆ 10 ಅದಾವ. ಮುಂದಿವ ಆಸನ ಪ್ರಾಣಾಯಾಮ ಇವೇನೇನು ಒಂದೊಂದೇ ಅದಾವ, 10 ಇಲ್ಲ. ಇದು ಮುಗಿದು ಹೋಗ್ಬಿಡ್ತದೆ. ಇನ್ನು ಮುಂದೆ ದಿನ 2 ಓದಿದೇವ ಅಂದ್ರೆ 2 ಅಥವಾ 3 ದಿನದಾಗ ಈ ಯೋಗ ದರ್ಶನ ಕಂಪ್ಲೀಟ್ ಆಗ್ತದೆ. ಮತ್ತೆ ಅಲ್ಲಿ ರೇಣುಕರು ಯೋಗ ದರ್ಶನ ಆದ್ಮೇಲೆ ಮತ್ತು ಮುಂದೆ ಯಾವ ದರ್ಶನವನ್ನು ಹೇಳ್ಯಾರ ಆ ದರ್ಶನವನ್ನ ತಗೊಂಡು ಹಿಂಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಏನದ ಅಲ್ಲೇ ಬಿಟ್ಟಿಗೆ ನಾವು ಮುಂದೆ ಸಿದ್ಧಾಂತ ಶಿಖಾಮಣಿ ಜ್ಞಾನಕ್ಕೆ ಹೋಗೋಣ. ವಿಚಾರ ಮಾಡ್ರಿ. ಡೀಟೇಲ್ ಹೇಳಂದ್ರೆ ಈಗ ಕಪಿಲ ಮುನಿದು ಹೆಂಗ್ ಹೇಳ್ದೇವಲ್ಲ ಸಾಂಖ್ಯ ಯೋಗ, ಈ ಒಂದು ಪಾತಂಜಲಿ ಇದು ಹೆಂಗ ಯೋಗ ಸಾಧನೆ ಹೆಂಗ್ ಹೇಳಿವಲ್ಲ,
ಹಂಗ 50-60 ದರ್ಶನಗಳು ನನ್ನ ಹತ್ರ ಅದಾವ. ಅವೆಲ್ಲನೂ ಹೇಳ್ಕೊತ್ ಕೂತ್ರ ಸಿದ್ಧಾಂತ ಶಿಖಾಮಣಿ ಇಲ್ಲೇ ಕೂತ್ ಬಿಡ್ತಾವ. ಅದಕ್ಕೆ ಆ ಶ್ಲೋಕದೊಳಗೆ ಒಂದು 4-5 ಸ್ಯಾಂಪಲ್ ಕೊಟ್ಟರೆ 4-5 ಪೈಕಿ 2 ಹೇಳಕ್ಕೆ ಮುಗಿಸ್ಲಕತ್ತೀವಿ. ಈಗ ಇನ್ನೊಂದು 2-3 ದಿನದಾಗ ಮುಗೀತದ. ಇನ್ನು ಮುಂದಿಂದು ಹೆಂಗ ಮುಂದುವರಿಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಇನ್ನ ಒಂದು ದರ್ಶನ ಹೇಳ್ರಿ ಅಂದ್ರೆ ಮತ್ತೊಂದು ದರ್ಶನ ತಗೋತೀನಿ, ಮತ್ತದು ಹೇಳ್ತೀನಿ. ಸಾಕಲ್ಲ ಇವತ್ತಿಂದು 10 ಮೇಲೆ ಆಯ್ತಾ? 10-14 ಆಯ್ತು. ಉಳಿದದ್ ನಾಳೆ ಹೇಳೋಣಲ್ಲ, ಸಾಕಲ್ರಿ? ಏನು ಆಸನ ಕಲಿತೀರ? ಮಂತೇಶ್ ಪಾಟೀಲ್ರು ಮಕ್ಕೊಂಡ್ಬಿಟ್ಟಿರಿ, ಎಲ್ಲ ನೀತಿ ಎತ್ಬಿಟ್ಟ. ನಾಳೆ ಹೇಳೋಣ ಸಾಕು. ಸ್ವಲ್ಪ ಅಟೆಂಡ್ ಆಗ್ರಿ, ಇದು ಭಾಳ ಇಂಪಾರ್ಟೆಂಟ್ ಅದ. ಎಲ್ಲರೂ ಅಟೆಂಡ್ ಆಗಿ ಇದು ಕೇಳ್ಬೇಕು. ದರ್ಶನ ಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಅವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಮತ್ತಿನ್ಯಾರು ಏನು ಹೇಳ್ತೀರೇನು? ಮುಗಿಸ್ಬಿಡದ? ಮುಗಿಸ್ಬಿಡ. ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ.